ನಮ್ಮ ಮದುವೆ ಆಲ್ಬಮ್ ನೋಡ್ತಾ ಇದೆಯಾ ಅಲ್ವಾ? ನೀನ್ ಮದುವೆ ಆಗ್ಬೇಕಾಗಿರೋನ್ನ ಬೇರೆ ಯಾರೋ ಮದುವೆ ಆಗಿದ್ದಾರೆ ಅಂತ ನಿರಾಶೆಯಿಂದ ಅಳ್ತಾ ಕೂತಿದ್ಯಾ ಅಲ್ವಾ? ಹಾಗೇನಿಲ್ಲ. ಒಂದ್ ನಿಮಿಷ, ನಾನು ನಿನ್ನ ಹತ್ರ ಮಾತಾಡ್ಬೇಕು. ಈಗಲ್ದೆ ಹೋದ್ರು ಇನ್ನೊಂದ್ಸರಿ. ನೀವ್ಯಾಕೆ ಕೇಳ್ಕೋತಿದ್ದೀರಾ? ಮೊನ್ನೆ ತಾನೇ ಹುಷಾರಾಗಿದ್ದೀರಾ. ಹೀಗೆ ಗಾಳಿಲೆಲ್ಲ ಕೂರಬಾರ್ದು. ನಿಮ್ಗೇನಾದ್ರೂ ಬೇಕಾದ್ರೆ ಹೇಳಿ, ರಾಧಿಕಾಂಗ್ ಹೇಳಿ ತರಿಸ್ಕೊಡ್ತೀನಿ. ಅಲ್ಲಿ ಟೆರೆಸ್ ಮೇಲೆ ಫೈಲ್ಸ್ ಇದೆ, ಸ್ವಲ್ಪ ಕಳಿಸ್ಕೊಡ್ತೀರಾ? ಅಷ್ಟೇ ತಾನೇ, ನಾನು ತರಿಸ್ಕೊಡ್ತೀನಿ. ಮದುವೆ ಫೋಟೋ. ಗುಡ್. ರಾಧಿಕಾ, ವಿಶು ಟೆರೆಸ್ನಲ್ಲಿ ಫೈಲ್ ಬಿಟ್ಟು ಬಂದಿದ್ದಾನೆ, ತಗೊಂಬ ಅದನ್ನ ತಂದು ನನ್ನ ಕೈನಲ್ಲೇ ಕೊಡು. ಹೋಗಿ ತಗೊಂಬ. ನೀನು ನನ್ನಿಂದ ಸತ್ಯನ ಮುಚ್ಚಿಡಕ್ಕಾಗಲ್ಲ ರಾಧಿಕಾ. ಆದ್ರೂ ನಿನ್ನ ಬಾಯಿಂದನೇ ಕೇಳಬೇಕು ಅಂತ ಹಠ. ಹೇಳು, ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಏನಿದೆ? ನೀನು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇದೀಯಾ? ಸತ್ಯ ಹೇಳು. ನೀನು ನನ್ನ ಪ್ರೀತಿಸ್ತಿರೋದು ನಿಜ ತಾನೆ? ನಾನು ನೀವು ಅನ್ಕೊಂಡ ಹಾಗೆ ಏನು ಯೋಚನೆನೂ ಮಾಡ್ತಾ ಇಲ್ಲ. ನಾನು ನಿಮ್ಮನ್ನ ಪ್ರೀತಿಸ್ತಾ ಇಲ್ಲ. ರಾಧಿಕಾ, ಒಂದು ನಿಮಿಷ. ನಾನು ನಿನ್ಗೆ ಯಾಕೆ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ಅಂತ ಹೇಳ್ದೆ ಗೊತ್ತಾ? ನೀನು ಆಡೋ ಮಾತಿಗಿಂತ ನಿನ್ನ ಕಣ್ಣಲ್ಲಿ ನಂಬಿಕೆ ಜಾಸ್ತಿ. ನೀ ಸುಳ್ಳು ಹೇಳಿದ್ರು ನಿನ್ನ ಕಣ್ಣು ಯಾವತ್ತೂ ಸುಳ್ಳು ಹೇಳಿಲ್ಲ. ಆದ್ರೆ ಇವತ್ತಲ್ಲ ನಾಳೆ ನಿನ್ನ ಬಾಯಿಂದ ಸತ್ಯ ಹೇಳ್ಸೇ ಹೇಳಿಸ್ತೀನಿ. ನೀನೇ ನನ್ನ ಪ್ರೀತಿಸ್ತಿರೋ ಸತ್ಯ ಅಂತ ಒಪ್ಕೊಳ್ಳೋವರೆಗೂ ನಾನಿನ್ನ ಬಿಡಲ್ಲ. ಓ, ವೆರಿ ಇಂಟ್ರೆಸ್ಟಿಂಗ್. ಯಾ, ನೀವಿಬ್ರು ಒಂದೇ ಸಮಯದಲ್ಲಿ ಒಂದೇ ಜಾಗದಿಂದ ಬರ್ತಾ ಇದ್ದೀರಾ? ಪಾಪ ಹುಡುಗಿ ನಾಚಿ ನೀರಾಗಿದ್ದಾಳೆ. ಏನೋ ಆಗ್ಬಾರ್ದಾದಾಗೆ ಹೆದರು ಬಿಟ್ಟಿದ್ದಾಳೆ. ವಿಶು, ನೀನ್ ಏನೋ ಕೆಲಸ ಮಾಡಿ ತುಂಬಾ ಸುಸ್ತಾದಾಗಿದ್ಯಾ? ಹುಷಾರಾಗಿರ್ಬೇಕು ವಿಶು. ಈ ಮನೆ ತುಂಬಾ ಜನ ಇರ್ತಾರೆ. ಯಾರಾದ್ರೂ ನೋಡ್ಬಿಟ್ರೆ ನಿಮ್ ಮರ್ಯಾದೆ ಹೋಗುತ್ತೆ. ಅದಕ್ಕೆ ನಿಮ್ಗೂ ಮಾಡಕ್ಕೆ ಬೇಕಾದಷ್ಟು ಕೆಲಸ ಇದೆ ಮನೆಯಲ್ಲಿ. ಅಣ್ಣಂಗೆ ಔಷಧಿ ಕೊಡ್ಬೇಕು, ಅಜ್ಜಿನ ನೋಡ್ಕೋಬೇಕು, ಅಮ್ಮಂಗೆ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡ್ಬೇಕು. ಅದೆಲ್ಲ ಬಿಟ್ಟು ಒಂದು ಕಡ್ಡಿ ಕೆಲಸನೂ ಮಾಡದೆ ಅಡ್ಡಾಡ್ಕೊಂಡಿರ್ತೀರ ಮನೆಯಲ್ಲಿ. ನಾವ್ಯಾವತ್ತೂ ನಮ್ ಎಲ್ಲೇ ಮೀರಿ ನಡ್ಕೊಳ್ದೆ ಇರೋ ಹಾಗೆ ನೀನೇ ಕಾಪಾಡ್ಬೇಕು ಕೃಷ್ಣ, ನೀನೇ ಕಾಪಾಡ್ಬೇಕು. ಜನ ನಮ್ ಕಡೆ ಬೆರಳು ಮಾಡಿ ತೋರಿಸಿ ಮಾತಾಡೋ ಹಾಗಾಗ್ಬಾರ್ದು ಕೃಷ್ಣ. ಅರ್ಥ ಅಪವಾದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ಕೃಷ್ಣ, ಅವಕಾಶ ಮಾಡ್ಕೊಡ್ಬಾರ್ದು. ನಾ ದೇವ್ರಿಗೆ ಪಂಚಾಮೃತ ಇಟ್ಟು ಬರ್ತೀನಿ. ಒಲೆ ಮೇಲೆ ಇರೋದನ್ನ ಸ್ವಲ್ಪ ನೋಡ್ತಾ ಇರ್ತೀರಾ? ತಳ ಹಿಡಿದ್ಬಿಡುತ್ತೆ. ಏನ್ ಕಣ್ ಕಾಣಿಸಲ್ವಾ ನಿಮ್ಗೆ? ಸ್ವಲ್ಪ ಅವ್ರದಲ್ಲ, ನಾನು ನೋಡ್ದೆ. ಅಂದ್ರೆ ನಾನೇ ಬೇಕು ಅಂತ ಅಡ್ಡ ಬಂದು ಬೀಳಿಸ್ತೆ ಅಂತ ತಾನೇ ನೀನ್ ಹೇಳ್ತಾ ಇರೋದು? ಅಷ್ಟು ಧೈರ್ಯ ಬಂತ ನಿನ್ಗೆ? ಏಯ್, ಆಫ್ಟರ್ ಆಲ್ ಮನೆ ಕೆಲ್ಸ ನೀನು. ನನ್ಗೆ ಎದುರು ಮಾತಾಡೋ ಧೈರ್ಯ ನಿನ್ಗೆ? ಅದಕ್ಕೆ